ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪವೀಸ್ ಕಿಚನ್. ಈಗ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹತ್ತಿರ ಬರ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಇವತ್ತು ನಾವು ಸ್ವಲ್ಪ ಸ್ಯಾರಿ ತೊಗೊಂಡು ಬರೋಣ ಹಬ್ಬಕ್ಕೆ ಅಂತ ಹೊರಟಿದ್ದೀವಿ. ನಾವು ಯಾವಾಗಲೂ ನಾರ್ಮಲಾಗಿ ಚಿಕ್ಕಪೇಟೆಗೆ ಹೋಗೋದು. ಇವತ್ತಂತೂ ತುಂಬ ಬೇಜಾರಾಗೋಯಿತು ನಮಗೆ. ಯಾವತ್ತೂ ಇಷ್ಟು ಬೇಜಾರಾಗಿರಲಿಲ್ಲ. ಒಂದು ಕಡೆ ಮಳೆ, ಮಾರ್ನಿಂಗಿಂದ ಮಳೆ ಸ್ಟಾರ್ಟ್ ಆಗಿದ್ದು ಬರೋವರೆಗೂ ಬರೀ ಮಳೆಯಲ್ಲಿ ನೆಂದಿದ್ದೇ ಆಯಿತು. ಅದರಲ್ಲೂ ತುಂಬ ಜನ ಅಂದರೆ ಜನ. ಮಳೆಯಲ್ಲಿ ಅಂತೂ ಯಾವ ಅಂಗಡಿಗೆ ಹೋಗೋದಂತಲೇ ಗೊತ್ತಾಗಿಲ್ಲ. ನೋಡಿ, ನಮ್ಮ ಅತ್ತೆ, ನಮ್ಮ ಮನೆ ಪಕ್ಕದ ಆಂಟಿ, ಆದಿತಿ ಎಲ್ಲ ಹೋಗಿದ್ವಿ. ಈ ಮಳೆ ನೋಡಿ ತುಂಬ ಬೇಜಾರಾಯಿತು. ಆದರೂ ಲಾಸ್ಟಲ್ಲಿ ಒಂದು ಒಳ್ಳೆ ಅಂಗಡಿಗೆ ಹೋದ್ವಿ. ಆ ಅಂಗಡಿ ಹೆಸರು ಬಂದು ಮಹಾಶ್ರಮ ಟ್ರೇಡರ್ಸ್ ಅಂತ. ಇದು ಬಂದು 3rd ಫ್ಲೋರಲ್ಲಿದೆ. ಬಟ್ ಸೂಪರ್ ಕಲೆಕ್ಷನ್ ಸ್ಯಾರೀಸ್ ಇದೆ. ನಾವು ಈ ಅಂಗಡಿಗೆ ಫಸ್ಟ್ ಟೈಮೇ ಹೋಗಿದ್ದು. ಇದು ಬಂದು ಗೋಡೌನ್ ಥರ ಇದೆ. ನಿಮಗೆ ಕ್ರೇಪ್ ಸಿಲ್ಕ್ ಅಂದರೆ ಈ ಅಂಗಡಿಗೂ ಹೋಗ್ಬೋದು. ಎಲ್ಲರೂ ಮಸ್ಟ್ ವಿಸಿಟ್ ಮಾಡಿ ಈ ಅಂಗಡಿನ. ಈ ಅಂಗಡಿನಲ್ಲಿ ನಿಮಗೆ 250 ರೇಂಜಿಂದನೂ ಸ್ಯಾರಿ ಸ್ಟಾರ್ಟ್ ಆಗುತ್ತೆ. ನಾವು ಬಂದು ಕ್ರೇಪ್ ಸಿಲ್ಕಲ್ಲಿ ಒಂದು 6 to 7 ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ವಿ ಇವತ್ತು. ಎಲ್ಲನೂ ತುಂಬ ಚೆನ್ನಾಗಿದೆ, ಕಲರ್ ಕಾಂಬಿನೇಷನು, ಬಟ್ಟೆ ಎಲ್ಲ ನಿಮಗೆ 250 ರೇಂಜಿಂದನೂ ಸಿಗುತ್ತೆ. ನೋಡಿ ಎಷ್ಟೊಂದು ಸ್ಯಾರಿ ಇದೆ, ನೀವೇ ಹೋಗಿ ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಒಂದು ಸತಿ ಎಲ್ಲರೂ ಹೋಗಿ ವಿಸಿಟ್ ಮಾಡಿ ಅಂಗಡಿನ. ರೇಟು ಫಿಕ್ಸೆಡ್ ಇರುತ್ತೆ, ಬಟ್ ಆದ್ರೂ ವರ್ತ್ ಅಂತಲೇ ಹೇಳ್ಬೋದು. ನೋಡಿ, ತುಂಬ ದೊಡ್ಡ ಅಂಗಡಿನೇ. ಎಲ್ಲ ಟೈಪ್ ಕ್ರೇಪ್ ಸಿಲ್ಕ್ಸ್ ನಿಮಗೆ ಸಿಗುತ್ತೆ. ಬಜೆಟ್ಗೆ ಹೇಳಿ ಮಾಡಿಸಿದ ಅಂಗಡಿ ಅಂತಲೇ ಹೇಳ್ಬೋದು. ಅಂಗಡಿ ಡೀಟೇಲ್ಸ್ ಎಲ್ಲ ಲಾಸ್ಟಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಅದು ಸ್ಯಾರಿ ಎಲ್ಲ ತೊಗೊಂಡು ಹೊರಟ್ವಿ. ಅಲ್ಲಿಂದ ನಮ್ಮ ನಾದಿನಿ ಅವರು ಜಾಯಿನ್ ಆದರು. ನೆಕ್ಸ್ಟ್ ನಾನು ಬಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಕಾಟನ್ ಸೀರೆ ತೊಗೋಬೇಕಂತ ಹೋದ್ವಿ. ಹಂಗೆ ಹೋಗಬೇಕಾದ್ರೆ ಒಂದು ಫ್ರಾಕ್ ಅಂಗಡಿ ನೋಡಿದ್ರು ನಮ್ಮ ಅತ್ತೆ. ಅದಿತಿಗೆ ತೊಗೊಳ್ಳಿ, ಹಬ್ಬಕ್ಕೆ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾಯಿದ್ರು. ನಾನು ಆಲ್ರೆಡಿ ಬಟ್ಟೆ ತೊಗೊಂಡಿದ್ದೀನಿ, ಆದರೂ ಸರಿ ಒಂದು ಫ್ರಾಕ್ ಇರಲಿ ಅಂತ ಅವಳಿಗೂ ಒಂದು ಜೊತೆ ಬಟ್ಟೆ ತೊಗೊಂಡ್ವಿ. ಈ ಮಳೆ, ಈ ಕ್ರೌಡಲ್ಲಿ ತುಂಬಾ ಸಾಕಾಯಿತು. ರೋಡೆಲ್ಲ ಕೊಚ್ಚೆ ಆಗಿತ್ತು. ಒಂದು ಸೈಡ್ ಹಬ್ಬ ಇರೋದ್ರಿಂದ ಎಲ್ಲರೂ ಅಂಗಡಿನಲ್ಲೇ ಇದ್ರೇನೋ, ಯಾರು ಮನೇಲೇ ಇಲ್ವೇನೋ ಅನ್ನೋ ಥರ ಫೀಲ್ ಆಗಿತ್ತು ನಮಗೂ. ಬಟ್ ಆ ಕ್ರೌಡಲ್ಲಂತೂ ಹೋಗಲೇಬಾರ್ದಂತ ಅನಿಸಿತ್ತು. ಬಟ್ ಹಬ್ಬ ಟೈಮ್ ಏನು ಮಾಡೋಕ್ಕಾಗಲ್ಲ. ನೋಡಿ, ಮೋಡ ಎಲ್ಲ ಮತ್ತೆ ಸ್ಟಾರ್ಟ್ ಆಯಿತು ಮಳೆ. ಅಲ್ಲಿಂದ ನಾವು ಆಟೋ ಹತ್ಬಿಟ್ಟು ಸೀದಾ ಬಂದುಬಿಟ್ವಿ. ನಮ್ಮ ಸಂಡೆ ಈ ಥರ ಇತ್ತು ಇವತ್ತು. ಈ ಮಳೆ ಅಂತೂ ಬೇಡವೇ ಬೇಡ. ಮತ್ತು ಸರಿ, ಮನೆಗೆ ಬಂದು ಯಾವ್ಯಾವ ಸೀರೆ ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ, ನಾವು ಇದು ಬಂದು ಕ್ರೇಪ್ ಸಿಲ್ಕಲ್ಲಿ ತೊಗೊಂಡಿದ್ದು ಸ್ಯಾರೀಸ್ ಒಂದೇ ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಪರ್ಪಲ್ ಮತ್ತು ಗ್ರೀನ್ ಕಾಂಬಿನೇಷನ್ನು. ಇದು ಬಂದು ಬ್ಲೂ ಮತ್ತು ಡಾರ್ಕ್ ಬ್ಲೂ ಕಾಂಬಿನೇಷನಲ್ಲಿ ತೊಗೊಂಡಿದ್ವಿ. ಇದು ಒಂದು ಸ್ಯಾರಿ. ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಇವರು ಆ್ಯಕ್ಚುಲಿ ಗೌರಿ ಹಬ್ಬಕ್ಕಂತ ಕೂಡ ತೊಗೊಂಡ್ರು. 5 ಮೆಂಬರ್ಸ್ಗೆ ಕೊಡ್ತಾರೆ ಇವರು ಸ್ಯಾರಿ. ಸೊ ಆಲ್ಮೋಸ್ಟ್ ಸೇಮ್ ಕಲರ್ಸ್, ಸೇಮ್ ಡಿಸೈನ್ಸಲ್ಲೇ ತೊಗೊಂಡ್ರು. ಇದು ಬಂದು 3rd ಸ್ಯಾರಿ. ದೆನ್ ಇವಾಗ ಓಪನ್ ಮಾಡ್ತಿರೋದು 4th ಸ್ಯಾರಿ. ನೋಡಿ, ಇದೂ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸ್ಯಾರೀಸು. ಇದೆಲ್ಲನೂ ಆ ಅಂಗಡಿನಲ್ಲೇ ತೊಗೊಂಡಿದ್ವಿ ನಾವು. ದೆನ್ ಇದು ಬಂದು 4th ಸ್ಯಾರಿ. ಇದು ಸೇಮ್ ಡಿಸೈನ್, ಫಸ್ಟ್ ತೋರಿಸಿದ್ವಲ್ಲ ಅದೇ ಥರ ಕಲರೇನು. ಇದೂ ತುಂಬ ಚೆನ್ನಾಗಿದೆ ಕಾಂಬಿನೇಷನ್ ಎಲ್ಲ. ಇನ್ನೊಂದು ಯೆಲ್ಲೋ ಮತ್ತು ಬ್ಲ್ಯಾಕಲ್ಲಿ ತೊಗೊಂಡ್ವಿ. ಇದಂತೂ ನನಗೆ ತುಂಬ ಇಷ್ಟ ಆಯಿತು ಸ್ಯಾರಿ. ಮದುವೆಗೂ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಫೋಟೋಸ್ಗೆ ಆಗಲಿ ಎಲ್ಲ. ಬ್ಲ್ಯಾಕ್ ಕಾಂಬಿನೇಷನ್ ಇದೆ. ಆ್ಯಂಡ್ ದೆನ್ ಲೆಮನ್ ಯೆಲ್ಲೋ ಕಲರ್ ಬಾಡಿ ಇದೆ ಅದು ಸ್ಯಾರಿದು. ಪಲ್ಲು ಮತ್ತು ಬ್ಲೌಸ್ ಎಲ್ಲ ಬ್ಲ್ಯಾಕಲ್ಲೇ ಇದೆ. ಬಾಡಿ ಮಾತ್ರ ಬಂದು ಯೆಲ್ಲೋ ಕಲರ್ ಸ್ಯಾರಿ. ತುಂಬ ಸಖತ್ತಾಗಿದೆ ಈ ಕಾಂಬಿನೇಷನು. ಆಮೇಲೆ ಇದು ಬಂದು ನಾನು ಅಮ್ಮಗೆ ತಗೊಂಡೆ. ಸೊ ಅದು ಕೂಡ ಬ್ಲ್ಯಾಕ್ ಕಾಂಬಿನೇಷನಲ್ಲೇ ಇದೆ, ಕ್ರೀಮ್ ವಿತ್ ಬ್ಲ್ಯಾಕ್ ಕಾಂಬಿನೇಷನು. ಬಟ್ಟೆ ಮಾತ್ರ ತುಂಬ ಸಾಫ್ಟಾಗಿದೆ, ಹೆಂಗೆ ಉಟ್ಟರೆ ಹಂಗೆ ಇರುತ್ತೆ. ಐರನ್ ಮಾಡಬೇಕು ಅದೆಲ್ಲ ಏನಿಲ್ಲ. ರಿಚ್ಚಾಗೇ ಇದೆ ಸ್ಯಾರಿ ಇದು. ಸೊ ನಾವು ಬಂದು ಈ ಅಂಗಡಿಗೆ ಫಸ್ಟ್ ಟೈಮ್ ಹೋಗಿದ್ದು. ಬಟ್ ಸ್ಯಾರಿ ಮಾತ್ರ ವರ್ತ್ ಅಂತಲೇ ಹೇಳ್ಬೋದು. ನೀವು ಯಾವ ಸ್ಯಾರಿ ಹೆಂಗಿದೆ ಕಮೆಂಟ್ ಮಾಡಿ, ಮತ್ತು ನೀವು ಕೂಡ ಆ ಶಾಪ್ನ ಒಂದು ಸತಿ ವಿಸಿಟ್ ಮಾಡಿ. ನೋಡಿ, ತುಂಬ ಸಖತ್ತಾಗಿದೆ ಸ್ಯಾರೀಸ್ ಎಲ್ಲ. ಮತ್ತು ನನಗೆ ಒಂದು ಕಾಟನ್ ಸ್ಯಾರಿ ಬೇಕಿತ್ತು. ಸೊ ನಾನು ಇದನ್ನು ಬರೀ ಕಾಟನ್ ಸೇಲ್ ಮಾಡೋ ಅಂಗಡಿನಲ್ಲೇ ತೊಗೊಂಡೆ. ಇದು ಬಂದು ಸ್ವಲ್ಪ ಕಮ್ಮಿ ರೇಟೇ, ಬಟ್ ಆದ್ರೂ ಬಟ್ಟೆ ತುಂಬ ಚೆನ್ನಾಗಿದೆ. ಐರನ್ ಮಾಡಿನೇ ಹಾಕ್ಕೋಬೇಕು. ನನಗೆ ಕಾಟನ್ ಸ್ಯಾರಿ ಅಂದರೆ ತುಂಬ ಇಷ್ಟ. ಅದಕ್ಕೆ ಯಾವಾಗಲೂ ಬಾರ್ಡರ್ ಸ್ಯಾರಿ ಬೇಡ ಅಂತ ಈ ಟೈಮ್ ಕಾಟನ್ ಸ್ಯಾರಿನ ಪರ್ಚೇಸ್ ಮಾಡಿದೆ.
ಬಟ್ ಇದು ಫಸ್ಟ್ ಟೈಮ್ ನಾನು ಕಾಟನ್ ಸ್ಯಾರಿ ತೊಗೊಂಡಿದ್ದು. ನೋಡಿ, ನಮ್ಮ ಆದಿತಿಗೆ ಒಂದು ಫ್ರಾಕ್ ತೊಗೊಂಡ್ವಿ. ಆಮೇಲೆ ಲಕ್ಷ್ಮಿ ಕೂರ್ಸೋಕ್ಕೆ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ ಇಯರ್. ನೋಡೋಣ, ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಟ್ರೈ ಮಾಡೋಣ ಅಂತ. ಸೊ ಇದು ಬಂದು ಪಾರ್ಟ್. ಸೊ ನಮ್ಮ ಪಾರ್ಟ್ 1 ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ.